ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ವಿಚಾರಣೆಯ ನಡುವೆಯೇ ಇದೀಗ ಸಾಕ್ಷಿದಾರನಿಗೆ ಬೆದರಿಕೆ ಹಾಕಿ ಸಾಕ್ಷ್ಯ ಬದಲಾಯಿಸುವಂತೆ ಒತ್ತಡ ಹೇರಿದ ಆರೋಪ ಕೇಳಿಬಂದಿದೆ. ಈ ಸಂಬಂಧ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಎಎಸ್ಐ ನಟೇಶ್ ನೀಡಿದ ದೂರಿನ ಮೇರೆಗೆ ಪ್ರಕರಣ ದಾಖಲಾಗಿದೆ. ನ್ಯಾಯಾಲಯದ ಆದೇಶದಂತೆ ಸಾಕ್ಷಿದಾರ ಸಂದೀಪ್ ಅವರಿಗೆ ವಿಚಾರಣೆಗೆ ಹಾಜರಾಗುವಂತೆ ಪೊಲೀಸರು ಕರೆ ಮಾಡಿದ್ದರು. ಈ ವೇಳೆ ಸಂದೀಪ್ ನೀಡಿದ ಮಾಹಿತಿಯ ಆಧಾರದ ಮೇಲೆ ಎಫ್ಐಆರ್ ದಾಖಲಿಸಲಾಗಿದೆ. ದೂರಿನ ಪ್ರಕಾರ ಜೂನ್ 25ರಂದು ದುರ್ಗಾ ಬಾರ್ ಆ್ಯಂಡ್ ರೆಸ್ಟೋರೆಂಟ್ನಲ್ಲಿ ಕೆಲಸ ಮಾಡುತ್ತಿದ್ದ ಸಂದೀಪ್ ಅವರಿಗೆ ಬೋವಿಪಾಳ್ಯದ ನಿವಾಸಿ ಆಕರ್ಷ್ ಎಂಬಾತ ಕರೆ ಮಾಡಿ ಭೇಟಿಯಾಗುವಂತೆ ಒತ್ತಾಯಿಸಿದ್ದಾನೆ. ಮೊದಲು ಕೆಲಸದ ಕಾರಣ ನಿರಾಕರಿಸಿದ್ದರೂ ಪದೇ ಪದೇ ಕರೆ ಮಾಡಿದ ಹಿನ್ನೆಲೆ ರಾತ್ರಿ ವೇಳೆ ಸಂದೀಪ್ ಮಾತನಾಡಿದ್ದಾರೆ. ಬಳಿಕ ಬಾರ್ ಸಮೀಪದ ಇಂಡಿಯನ್ ಪೆಟ್ರೋಲ್ ಬಂಕ್ಗೆ ಬರಲು ಸೂಚಿಸಿದ್ದು, ಅಲ್ಲಿದ್ದ ಬಿಳಿ ಬಣ್ಣದ ಹುಂಡೈ ವರ್ನಾ ಕಾರಿನ ಬಳಿ ಕರೆದುಕೊಂಡು ಹೋಗಲಾಗಿದೆ ಎನ್ನಲಾಗಿದೆ. ಕಾರಿನೊಳಗೆ ಈಗಾಗಲೇ 3 ವ್ಯಕ್ತಿಗಳಿದ್ದು, ಸಂದೀಪ್ ಅವರನ್ನ ಹಿಂಬದಿ ಸೀಟಿನಲ್ಲಿ ಕೂರಿಸಿಕೊಂಡು ಕೋರ್ಟ್ಗೆ ಹೋಗಿದ್ದೀರಾ, ಏನಾಯಿತು ಎಂದು ಪ್ರಶ್ನಿಸಿದ್ದಾರೆ. ಅದಕ್ಕೆ 2 ದಿನ ಕೋರ್ಟ್ಗೆ ಹೋಗಿದ್ದೆ, ಇನ್ನು ನನ್ನ ವಿಚಾರಣೆ ನಡೆದಿಲ್ಲ ಎಂದು ಸಂದೀಪ್ ಉತ್ತರಿಸಿದ್ದಾರೆ ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಬಳಿಕ ಮತ್ತೊಬ್ಬ ವ್ಯಕ್ತಿಯನ್ನು ಕಾರಿನೊಳಗೆ ಕರೆಸಿಕೊಂಡು ನಮ್ಮ ಲಾಯರ್ ನಿಮ್ಮೊಂದಿಗೆ ಮಾತನಾಡಬೇಕಂತೆ ಎಂದು ಹೇಳಿ ಮೊಬೈಲ್ನಲ್ಲಿ ಕರೆ ಮಾಡಿದ್ದಾರೆ. ಸಾಮಾನ್ಯ ಕರೆ ಬದಲು ವಾಟ್ಸಪ್ ಕರೆ ಮಾಡಲು ಸೂಚಿಸಿದ್ದು, 4 ಸಂಖ್ಯೆಗಳು ಕಾನ್ಫರೆನ್ಸ್ ಕಾಲ್ಗೆ ಸಂಪರ್ಕಗೊಂಡಿದ್ದವು ಎಂದು ಸಂದೀಪ್ ತಿಳಿಸಿದ್ದಾರೆ. ಕಾಲ್ನಲ್ಲಿ ಮಾತನಾಡಿದ ವ್ಯಕ್ತಿಯೊಬ್ಬರು ಕೋರ್ಟ್ನಲ್ಲಿ ರಾಘವೇಂದ್ರ, ಅನುಕುಮಾರ್ ಮತ್ತು ಜಗದೀಶ್ ಬಗ್ಗೆ ಏನು ಗೊತ್ತಿಲ್ಲ ಎಂದು ಹೇಳಿ ಪೊಲೀಸರು ಡಿವಿಆರ್ನಿಂದ ವಿಡಿಯೋ ಕ್ಲಿಪ್ ತೆಗೆದುಕೊಂಡರು. ಸಹಿ ಮಾತ್ರ ಮಾಡಿದೆ ಎಂದು ಹೇಳಿ ಎಂದು ಸೂಚಿಸಿದ್ದಾರೆಂದು ಆರೋಪಿಸಲಾಗಿದೆ. ಇದಕ್ಕೆ ಪ್ರತಿಯಾಗಿ ಪೊಲೀಸರು ನಡೆದಿರುವ ಘಟನೆ ಬಗ್ಗೆ ಮಾತ್ರ ಹೇಳುವಂತೆ ತಿಳಿಸಿದ್ದಾರೆ ಎಂದು ಸಂದೀಪ್ ತಿಳಿಸಿದರು. ನಾವು ಹೇಳಿದ ರೀತಿಯಲ್ಲೇ ಸಹಾಯ ಮಾಡಿ ನಿಮಗೆ ಬೇಕಾದ ವ್ಯವಸ್ಥೆ ಮಾಡುತ್ತೇವೆ ಎಂದು ಆ ವ್ಯಕ್ತಿ ಹೇಳಿದ್ದಾನೆ ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಈ ಘಟನೆಯಿಂದ ಭಯಗೊಂಡಿರುವುದಾಗಿ ಸಂದೀಪ್ ತಿಳಿಸಿದ್ದು, ಮುಂದಿನ ದಿನಗಳಲ್ಲಿ ಸಾಕ್ಷಿದಾರರಿಗೆ ಬೆದರಿಕೆ ಒಡ್ಡುವ ಸಾಧ್ಯತೆ ಇದೆ ಎಂದು ಪೊಲೀಸರು ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ತನಿಖೆ ಮುಂದುವರೆದಿದೆ.